ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ. ಏನದಣ್ಣ? ಇಲ್ಲೇ ಇದ್ದಾಳಲ್ಲ ಅಷ್ಟ ಲಕ್ಷಣಗಳು ಇರುವಂತ ಹುಡುಗಿ, ಅವಳೇ ಯಾಕೆ ಬಲಿ ಕೊಡಬಾರ್ದು? ಯಾರದು? ಸುಂದ್ರಿ. ಸುಂದ್ರಿಗೋಸ್ಕರ ನನ್ನ ಕುತ್ತಿಗೆಗೆ ಕೈ ಹಾಕೋ ಮಟ್ಟಕ್ಕೆ ಬಂದ್ಬಿಟ್ಟೆ ಅಲ್ಲ. ಒಂದು ಸಾರಿ ಶ್ರೀಚಕ್ರ ನನ್ನ ಕೈವಶವಾಗಲಿ, ನಿನ್ನ ಅಹಂಕಾರನ ಮಟ್ಟ ಹಾಕ್ತೀನಿ. ನೀನು ಅಯ್ಯೋ ಅಮ್ಮ ಅಂತ ಕಿರ್ಚಾಡಬೇಕು. ಹಾಗೆ ಮಾಡಲಿಲ್ಲ, ಅಮ್ಮನೋರ ಆರಾಧಕ ವಿರೂಪಾಕ್ಷ ಶಾಸ್ತ್ರಿನೇ ಅಲ್ಲ ಈ ಶಾಸ್ತ್ರಿ. ಬೇಕಿತ್ತ ನಿನ್ಗಿದು? ಪ್ರತಿ ಸಲ ಪ್ರಪಂಚನ ನಿಮ್ಮ ಮೂಗಿನ ನೇರಕ್ಕೆ ನೋಡೋದು ತಪ್ಪು. ಈಗೇನಾಯ್ತು? ಸಾಲದಾಗಿದ್ದು ಬಂದವನೇ ಬಾಯಿ ಬಂದಂಗ ಅಂದೋದ. ಏನು ಕುಡ್ದವನೋ ಏನೋ, ಬರೀ ಬೇಡದ ಮಾತನ್ನೇ ಆಡ್ತಾನೆ ಹಾಳು ಬಾಯಲ್ಲಿ. ಬೀದಿಲಿ ಹೋಗೋ ಮಾರಿನ ಮನೆ ಒಳಗೆ ಬಂದು ಹೋಗು ಅಂತ ಹಂಗಾಯ್ತು. ಮೊದ್ಲೇ ಅವನ ಅನುಮಾನ ಪಿಶಾಚಿ, ಅವನೇ ಕಟ್ಟಿದ ತಾಳಿಗೆ ಅವನೇ ಸಾಲ ಕೊಡೋ ಹಾಗಾಯ್ತು. ಅವನ ಮನಸ್ಸಿನಲ್ಲಿ 100 ವಿಚಾರ ಮಾಡ್ತಿರ್ತಾನೆ. ಸುನೀತಾ ಶೇಖರಿ ಕೈಲಿ ತನ್ನ ತಾಳಿ ಬಿಚ್ಕೊಟ್ಲು ಅಂದ್ರೆ ಅವನು ತನ್ನನ್ನು ಬಿಟ್ಲು ಅಂತಾನೆ ಅರ್ಥ ಮಾಡ್ಕೋತಾನೆ. ಅವಳ ತಾಳಿ ಯಾಕೆ ಬೇಕಿತ್ತು ನಿಮಗೆ? ನಾವಿಬ್ರು ಕೊಟ್ಟಿದ್ವಲ್ಲ. ನನ್ನ ಕುತ್ತಿಗೆಲಿ ತಾಳಿ ಇದ್ರೂ ಒಂದೇ ಇಲ್ದಿದ್ರೂ ಒಂದೇ. ಯಾಕೆಂದ್ರೆ ಇದನ್ನು ಕಟ್ಟಿದ ಪುಣ್ಯಾತ್ಮ ಇದಾರೋ ಇಲ್ವೋ. ಅಮ್ಮ ಎಂತ ಮಾತಾಡ್ತೀಯ? ಆ ಬುಡುಬಡಿಕೆ ಅವನು ಹೇಳಿರ್ಲಿಲ್ವಾ ಉತ್ಸವದ ವೇಳೆಗೆ ಅಪ್ಪ ಬರ್ತಾರೆ ಅಂತ? ನಮ್ಮ ಸುಂದ್ರಿ ಜೊತೆ ಸಚ್ಚಿದಾನಂದನ ನಿಶ್ಚಿತಾರ್ಥ ನಡೀಲಿ ಅಂತ ಆ ವಿರೂಪಾಕ್ಷ ಶಾಸ್ತ್ರಿಗಳೇ ಬುಡುಬುಡುಕೆ ಅವನ ಕೈಲಿ ಹೇಳಿಸಿರ್ಬೋದಲ್ವಾ? ಅಂದ್ರೆ ಅಪ್ಪ? ನನಗೆ ಯಾವುದರ ಬಗ್ಗೆನೂ ಭರವಸೆ ಇಲ್ಲಪ್ಪ. ನಿಜ ಹೇಳಿ, ನೀವ್ಯಾಕೆ ಅವಳ ತಾಳಿ ಇಸ್ಕೊಂಡ್ರಿ? ಅಂದ್ರೆ ಅಮ್ಮ, ತಪ್ಪು ತಿಳ್ಕೊಬೇಡಿ ನೀವು. ಮಾವ ಬದುಕಿದಾರೋ ಇಲ್ವೋ ಗೊತ್ತಿಲ್ಲ. ಹೀಗಿರೋವಾಗ ಅಮ್ಮನ ಕುತ್ತಿಗೆಯಿಂದ ತಾಳಿ ತೆಗ್ಸೋದಕ್ಕೆ ನೀವು ಇಷ್ಟಪಡಲಿಲ್ಲ. ಆದರೆ ಜಗ್ಗಿ ಬದುಕಿರೋವಾಗಲೇ ಸುನೀತಾ ಕುತ್ತಿಗೆಯಿಂದ ತಾಳಿ ತೆಗ್ಸಿದ್ರಿ. ಯಾಕೆ? ಏನ್ ನಿನ್ನ ಮಾತಿನ ಅರ್ಥ? ಭರವಸೆಗಳೇನಾದರೂ ಕೊಟ್ಟಿದ್ದೀರಾ ಅವಳಿಗೆ ಅಂತ. ಅಂದ್ರೆ ಎಲ್ಲ ಬಾಯಿ ಬಿಟ್ಟು ಹೇಳೋದಕ್ಕಾಗೋದಿಲ್ಲ. ಭವಿಷ್ಯದ ರೂಪರೇಷೆಗಳೇನಾದರೂ ನಿರ್ಧರಿಸಿದ್ದೀರಾ ಅವಳ ಜೊತೆಗೆ? ತೆಗೆದು ಕಪಾಳಕ್ಕೆ ಹಾಕ್ತೀನಿ ಇನ್ನೊಂದು ಮಾತಾಡಿದ್ರೆ. ಯಾಕೆ? ನಿಮ್ಮ ಮನಸ್ಸಿನ ವಿಷಯ ನನಗೆ ಗೊತ್ತಾಗೋಯ್ತು ಅಂತ ನಿಮ್ಮ ಕೋಪನ? ದಯವಿಟ್ಟು ಅಷ್ಟು ಕೀಳಾಗಿ ನೋಡಬೇಡ ನನ್ನ. ಮಗಳ ಸಾವು ಕಣ್ಣು ಮುಂದೆ ಸುಳಿತಿರುವಾಗ ಇಂಥ ನೀಚ ಯೋಚನೆಗಳನ್ನು ಮಾಡುವಷ್ಟು ಕೀಳಲ್ಲ ನಾನು. ನನಗೆ ಯಾರೊಬ್ರು ತಾಳಿ ತಗೊಳ್ಳೋದು ಇಷ್ಟ ಇರಲಿಲ್ಲ. ನಿಮ್ಮಿಬ್ರು ತಾಳಿ ಬೇಡ ಅಂತ ಹೇಳಿದವನು ದುಡ್ಡು ಹೇಗೆ ಹೊಂದಿಸ್ಬೋದು ಅಂತ ಯೋಚಿಸ್ತಾ ಕೂತಿದ್ದೆ. ಸುನೀತಾ ಬಂದ್ಲು, ನನ್ನ ಮುಖದ ಮುಂದೆ ತಾಳಿ ಹಿಡಿದ್ಲು. ತಗೊಳ್ಳಿ ಭಾವ ಅಂದ್ಲು. ಬೇಡ ಅಂದೆ. ಬಲವಂತ ಮಾಡಿದ್ಲು, ಆಗ್ಲೂ ನಿರಾಕರಿಸ್ದೆ. ಅಕ್ಕನಿಗಾದ್ರೆ ನೀವಿದ್ದೀರಾ, ಅತ್ತೆಗೆ ಯಜಮಾನರು ಬದುಕಿದ್ದಾರೆ ಅನ್ನೋ ಭರವಸೆ ಇದೆ. ಆದರೆ ನನಗೆ ನನ್ನ ಗಂಡ ಸತ್ತು ಹೋದ ಅಂದ್ಲು. ತಿರುಗಿ ನೋಡಿದೆ, ಕಣ್ಣು ತುಂಬಿಕೊಂಡಿದ್ಲು. ಭರವಸೆ ಕಳ್ಕೋಬೇಡ, ಜಗ್ಗಿ ಬದಲಾಗ್ತಾನೆ ಎಂದೆ. ನಕ್ಕು ಅವ್ರು ನನ್ನನ್ನೇ ಬದಲಾಯಿಸೋ ಯೋಚನೆಯಲ್ಲಿದ್ದಾರೆ ಅಂತ. ತಾಳಿ ನನ್ನ ಕೈಗಿಟ್ಟು ಹೊಟ್ಟೋದ್ಲು.
ಏನಾಯ್ತು ಮಣಿಕಂಠಪ್ಪ ಏನಾಯ್ತು ಏನಾಯ್ತಾಡು ಮಣಿಕಂಠಪ್ಪ ನನ್ನ ಕಣ್ ತಪ್ಪಿಸ್ಕೊ ಅಯ್ಯೋ ಬಿಡಿ ಅವ್ಳನ್ನ ಅಮ್ಮ ಬಿಡು ಬಿಡು ನನ್ನ ये बुढ़ा नन्ना ಇನ್ನೂ ಅಷ್ಟೊಂದು ಶಕ್ತಿ ಕಳ್ಕೊಂಡಿಲ್ಲ ನಾನು. ಆ ಬಲಿನ ಹೇಗೆ ಕಾಪಾಡ್ಕೊಳ್ಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಒಂದಂಗುಲ ಕೂಡ ಅಲ್ಲಾಡಕ್ಕಾಗಲ್ಲ ನೀನು. ನಾನ್ ಬಲಿ ಕೊಡ್ಬೇಕಾಗಿರೋ ಜೀವ ಅದು ನನ್ ಸತ್ತು. ಬಲಿ ಕಾರ್ಯ ಮುಗಿಯೋವರೆಗೂ ನೀವು ಯಾರೋ ಏನು ಮಾಡಕ್ಕಾಗಲ್ಲ. ಅವಳ ರಕ್ಷಣೆಗಂತಾನೆ ನಿಂಬೆಹಣ್ಣಿನ ಶಕ್ತಿನ ಅವ್ರ ಜೊತೆ ದಿಗ್ಬಂಧನ ಮಾಡಿ ಬಂದಿದ್ದೀನಿ.
ಅಪ್ಪಯ್ಯ ಹೆದರಬೇಡ ಮಣಿಕಂಠ, ನಿನ್ನನ್ನು ಕಾಯೋದಕ್ಕೆ ನಾನಿದ್ದೀನಿ. ನಿನ್ ಎಲ್ಲಾ ಕಷ್ಟಗಳನ್ನು ನಾನ್ ನಿವಾರಿಸ್ತೀನಿ. ಹೆದರಬೇಡ. ಯಾರಿಂದನೂ ಈ ಬಲಿ ಪೂಜೆನ ತಡೆಯೋಕ್ಕಾಗಲ್ಲ. ಬಲಿ ಪೂಜೆಗೆ ಸಮಯ ಕೂಡ ಬರ್ತಿದೆ. ಹೆದರಬೇಡ. ನಿನ್ ಕಷ್ಟನ ನಾನು ಇಲ್ಲಿಂದಲೇ ದೂರ ಮಾಡ್ತೀನಿ. ನಿನ್ ವಾಯು ರೋಗನ ನಾನ್ ನಿವಾರಿಸ್ತೀನಿ.
ಏನು ಪವಾಡ ನಡೆದೋಯ್ತ್ರಾ? ಹಾಂ, ನನ್ನ ಮಗಿ ಬದುಕಂತು ನೀವು ಇದ್ಕದ್ದಂಗೆ ಸರಿ ಹೋದ್ರಿ. ನನಗೆ ಏನು ಗೊತ್ತಾಯ್ತಾ ಇಲ್ಲ. ಅಣ್ಣ, ನೀವಿಬ್ರು ಸೇರಿ ಕಾಪಾಡ್ಬಿಟ್ರಿ ನನ್ನನ್ನ. ನಿಮ್ಮಿಂದಲೇ ನಾನಿವತ್ತು ಬದುಕೊಂಡಿದ್ದು. ನಿಜ ಹೇಳಿ, ಯಾರು ನೀವು? ಆ ಬಿಸಿಲು ಮಾರವ್ವನ್ನೇ ನಿಮ್ಮನ್ನ ನಮ್ಮ ಅಣ್ಣಂದ್ರ ಥರ ಕಳಿಸಿರ್ಬೇಕು. ಇನ್ಯಾರ ಭಯನೂ ಇಲ್ಲ ನನ್ನ ಬಲಿ ಜೀವಕ್ಕೆ. ಅದು ಅಮ್ಮನಿಗೆ ಅರ್ಪಣೆ ಆಗ್ಬೇಕಾದ ಜೀವ. ಅದನ್ನ ಯಾರು ಅಡ್ಡಿಪಡಿಸೋಕಾಗಲ್ಲ. ಈಗ ಅದು ನನ್ನ ದಿಗ್ಬಂಧನದಲ್ಲಿರುತ್ತೆ. ಅಮ್ಮನವ್ರನ್ನೇ ಕಟ್ಟಾಕ ಹೊರಟಿದ್ದೀರಾ? ಏನ್ ಹೇಳ್ತಾ ಇದ್ದೀರಿ ದೇಶಿಕರೇ ನೀವು? ನಿಮ್ಮ ಪಾಪಕೃತಿಗಳನ್ನು ನೋಡೋಕ್ಕಾಗದೆ ಅಮ್ಮನವ್ರು ಕಣ್ಣು ಮುಚ್ಕೊಂಡಿರ್ಬೋದು, ಆದರೆ ನನಗೆ ಕಾಣುತ್ತೆ. ಯಾರಿಗೂ ಕಾಣಬಾರ್ದು ಅಂತ ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿಬೋದು, ಆದರೆ ಅದು ಲೋಕಕ್ಕೆ ಕಾಣುತ್ತೆ. ಯಾರ್ರೀ ಅದೃಷ್ಟ? ಯಾಕೆ ಬಂದಿದ್ದಾನ ಅವನು ಇಲ್ಲಿಗೆ? ಅಮ್ಮನವ್ರನ್ನೇ ಕಟ್ಟಾಕಬೇಕು ಅಂತ ನೋಡ್ತಿದ್ದಾನಲ್ಲ ಅವನು. ನೀವೇ ಅವನನ್ನು ಕರೆಸಿರ್ಬೇಕು ಅವನು, ಅನುಮಾನ ನನಗೆ. ಅದೆಲ್ಲ ನಿಮಗೆ ಬೇಕಾಗಿಲ್ಲ ದೇಶಿಕರೇ. ಅವ್ನು ನಮ್ಮವನು. ಉತ್ಸವ ಕಾಲದಲ್ಲಿ ಎಂಥವ್ರು ಬೇಕಾಗ್ತಾರೆ. ಎಷ್ಟು ಜನ ಇದ್ರೂ ಸಾಲೋದಿಲ್ಲ. ಅದಕ್ಕೆ ಮುಂಚಿತವಾಗಿ ಕರ್ಸ್ಕೊಂಡಿದ್ದೀನಿ. ಸುಳ್ಳು ಹೇಳಬೇಡ್ರಿ. ಯಾವನೋ ಮಾಟ ಮಂತ್ರ ಮಾಡೋನ್ನ ನಿಮ್ಮ ಜೊತೆ ಕರ್ಕೊಂಡು ಬಂದು ಆ ಮಹಾತಾಯಿಗೆ ದಿಗ್ಬಂಧನ ಹಾಕೋಕೆ ಹೊರಟಿದ್ರಲ್ಲ, ಆ ಮಹಾತಾಯಿ ವ್ಯಾವಹಾರಿಕ ವಿಗ್ರಹ ಏನ್ರಿ ನಿಮಗೆ? ನೀವು ನಿಮ್ಮ ಮನಸ್ಸಾಕ್ಷಿನ ಒಂದು ಸರ್ತಿ ಕೇಳಿ ನೋಡ್ರಿ. ಈ ದೇವಸ್ಥಾನದಲ್ಲಿರೋ ಅಮ್ಮನವರು ಬರೀ ಕಲ್ಲಿನ ವಿಗ್ರಹನ ಅಂತ. ನಿಮ್ಮ ಹೆತ್ತ ತಾಯಿಗಿಂತ ದೊಡ್ಡವರಲ್ವೇನ್ರಿ ಆ ಅಮ್ಮನವರು? ಎಷ್ಟೋ ಸರ್ತಿ ಅಪರಾತ್ರಿಯಿಂದ ಕೂಡ ನೋಡದೆ ದೇವಸ್ಥಾನಕ್ಕೆ ಬಂದು ಅಮ್ಮನವ್ರ ಮುಂದೆ ನಿಂತು ನಿಮ್ಮ ಮನಸ್ಸಿನ ಎಲ್ಲ ಸಂಕಟಗಳನ್ನು ಹೇಳ್ಕೊಂಡು ಹತ್ತಿದ್ದೀರಿ. ನಿಮ್ಮ ಮನಸ್ಸನ್ನು ಹಗುರ ಮಾಡಿಕೊಂಡು ಸಮಾಧಾನ ಮಾಡ್ಕೊಂಡ್ರಿ. ಎಲ್ಲ ಮರ್ತೋಯ್ತಾ? ಆ ಅಮ್ಮನವರು ಎಲ್ಲ ಕೊಟ್ಟಿದ್ದಾರೆ. ಐಶ್ವರ್ಯ, ಅಂತಸ್ತು, ಸಮಾಜದಲ್ಲಿ ಸ್ಥಾನಮಾನ ಎಲ್ಲದನ್ನೂ ಕರುಣಿಸಿದ್ದಾರೆ. ಅಂತಹ ತಾಯಿಗೆ ಆ ದುಷ್ಟನ ಜೊತೆ ಸೇರಿಕೊಂಡು ದಿಗ್ಬಂಧನನ? ನಿಮ್ಮ ಭಕ್ತಿಗೊಲ್ದಿರೋ ಆ ಮಹಾತಾಯಿಗೆ ನಿಮ್ಮ ದುಷ್ಟತನಕ್ಕೆ ತಕ್ಕ ಶಿಕ್ಷೆ ಕೊಡೋದು ಕೂಡ ಗೊತ್ತಿದೆ. ನೀವು ಕುತಂತ್ರಗಾರರಾದರೆ ಪ್ರತಿತಂತ್ರ ಹೂಡೋದು ಆ ಮಹಾತಾಯಿ ಗೊತ್ತಿಲ್ವಾ? ನೀವೇ ಪ್ರೀತಿಯಿಂದ ಕಂಡ ಆ ತಾಯಿನ ಈಗ ವಾಮ ಮಾರ್ಗದಿಂದ ಕಟ್ಟಾಕಿದರೆ ಮತ್ತೆ ಅದೇ ತಾಯಿ ಮುಂದೆ ನಿಂತು ಅವಳ ಮುಖ ನೋಡಿಕೊಂಡು ಪೂಜೆ ಮಾಡೋ ಅರ್ಹತೆ ಇರುತ್ತೇನ್ರಿ ನಿಮಗೆ? ಸಾಧ್ಯನಾ ಇದು?
ಹಾಳಾಗಿ ಹೋಗ್ತೀರಿ, ನೋಡ್ತೀರಿ, ಮಣ್ಣು ತಿಂತೀರಿ. ನೀವು ಯಾವ ಸ್ವಾರ್ಥಕ್ಕೆ ಅವನನ್ನು ಕರೆಸಿಕೊಂಡಿದ್ದೀರೋ ಅದೇ ನಿಮಗೆ ತಿರುಗುಬಾಣವಾಗುತ್ತೆ. ಈಗಲೂ ಕಾಲ ಮಿಂಚಿಲ್ಲ. ತಪ್ಪನ್ನು ತಿದ್ದುಕೊಳ್ಳಿ. ಅಮ್ಮನವ್ರ ಮುಂದೆ ತಪ್ಪಾಯಿತು ಅಂತ ಬೇಡ್ಕೊಳ್ಳಿ. ಕ್ಷಮಿಸ್ತಾಳೆ ಆ ತಾಯಿ. ಕ್ಷಮೆಯಾದ ರೀತಿ ಅವಳು.